ಕಲಬುರಗಿ ಬಸವ ಸಮಿತಿಯ ಅಕ್ಕನ ಬಳಗವು ಸತತವಾಗಿ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಮಹಾದೇವಿ ಅಕ್ಕಗಳ 15ನೇ ಸಮ್ಮೇಳನ ಇದೇ ತಿಂಗಳ 13ರಂದು ಮತ್ತು 14ರಂದು ಜಯನಗರದಲ್ಲಿರುವ ಅನುಭವ ಮಂಟಪದಲ್ಲಿ ನಡೆಯಲಿದೆ ಎಂದು ಕಲಬುರಗಿ ಬಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಕುಬಾ ಅವರು ತಿಳಿಸಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಅಧ್ಯಕ್ಷರಾಗಿ ಶ್ರೀಮತಿ ಪುಷ್ಪವಾಲಿ ಅವರು ಆಯ್ಕೆಯಾಗಿದ್ದಾರೆ. ಡಾಕ್ಟರ್ BD ಜತ್ತಿ ವೈರಾಗ್ಯ ನಿಧಿ ಅಕ್ಕ ಪ್ರಶಸ್ತಿ 2025 ಈ ಪ್ರಶಸ್ತಿಯನ್ನು ಪ್ರಖ್ಯಾತ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸಾಹಿತಿಗಳು, ಅಕ್ಕ ಮಹಾದೇವಿ ಸಮಿತಿ ಉಡುತಡಿ ಇದರ ಅಧ್ಯಕ್ಷರಾದ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಕೂಡ ಮಾಡಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯರಾದ ವಿಭಿನ್ನ ಕಾರ್ಯಕ್ರಮದಲ್ಲಿ ನಿರತರಾಗಿರುವ 5 ಜನ ಮಹಿಳೆಯರಿಗೆ ಗೌರವಿಸಿ ಸನ್ಮಾನಿಸಲಾಗುತ್ತದೆ. ಈ ಸಮ್ಮೇಳನದ ವಿಶೇಷವನ್ನು ಹೇಳಿದ ಅವರು 200 ಜನ ಮಹಿಳೆಯರೇ ಭಾಗವಹಿಸುವುದು, ಇವರಲ್ಲಿ ಗೃಹಿಣಿಯರ ಸಂಖ್ಯೆ ಹೆಚ್ಚಾಗಿದೆ. ಜೊತೆಗೆ ಕಿರಿಯ ವಯಸ್ಸಿನ ಬಾಲಕಿಯರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಈ ವರ್ಷ 13, 14 2 ದಿವಸ ಅಕ್ಕಗಳ 15ನೇ ಸಮ್ಮೇಳನ ನಡೆಸ್ತಾ ಇದ್ದೀವಿ. ಇದರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಅದು ಅಲ್ಲದೆ ಇಲ್ಲಿ ಸಣ್ಣ ಒಂದು 5 ವರ್ಷದ ಹುಡುಗರಿಂದ ಒಂದು 90-95ನೇ ವರ್ಷದವರೆಗೂ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಈಗ 15ನೇ ವರ್ಷ ಇರೋದರಿಂದ ಬಹಳಷ್ಟು ಒಂದು ಆಸಕ್ತಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ತಾವು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಅದ. ಅದು ಅಲ್ಲದೆ ಬರೀ ಹೆಣ್ಮಕ್ಳ ಕಾರ್ಯಕ್ರಮ ಅಂಥೇಳಿ ಗಂಡು ಮಕ್ಕಳು ಕೂಡ ದಯವಿಟ್ಟು ನೋಡೋದಕ್ಕೆ ಬರಬೇಕು, ಕೇಳೋದಕ್ಕೆ ಬರಬೇಕು ಅಂತ ನಮ್ಮ ಎಲ್ಲರ ಅಪೇಕ್ಷೆ ಕೂಡ ಇದೆ. ಅದು ಇನ್ನು ನಾನು ಹೆಚ್ಚಿಗೆ ಹೇಳೋ ನಮ್ಮ ಉಪಾಧ್ಯಕ್ಷರು 1-2 ಮಾತುಗಳನ್ನು ಮಾತಾಡ್ತಾರೆ. ಎಲ್ಲರಿಗೂ ಶರಣಾರ್ಥಿ. ಇದೇ ತಿಂಗಳ 13 ಮತ್ತು 14 2 ದಿನಗಳಂದು ಮಹಾದೇವಿ ಅಕ್ಕಗಳ ಸಮ್ಮೇಳನ 15 ಜರುಗ್ತಾ ಇದೆ. ಈ ಸಮ್ಮೇಳನದಲ್ಲಿ ಒಟ್ಟು 5 ಗೋಷ್ಠಿಗಳು, 2 ವಿಶೇಷ ಉಪನ್ಯಾಸಗಳು ಇರಲಿವೆ. ಸುಮಾರು 6 ಸಾಂಸ್ಕೃತಿಕ ಗೋಷ್ಠಿಗಳು ಇಲ್ಲಿ ಇರ್ತವೆ. ಹಾಗೆ ಈ ಎಲ್ಲ ಗೋಷ್ಠಿಗಳಲ್ಲಿಯೂ ಕೂಡ ವಿದ್ವಾಂಸರು, ಗೃಹಿಣಿಯರು, ವಿದ್ಯಾರ್ಥಿನಿಯರು ಬೇರೆ ಬೇರೆ ವಿಷಯಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಹಾಡು, ನೃತ್ಯ, ಕೋಲಾಟ, ಯಕ್ಷಗಾನದ ಒಂದು ಹೆಜ್ಜೆ ಕುಣಿತ ಮತ್ತು ಬೇರೆ ಬೇರೆ ವಚನ ಉಗ್ಗಡಣೆ, ರೂಪಕ, ನಾಟಕ ಮೊದಲಾದವುಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ಹೀಗಾಗಿ ಈ ವರ್ಷ ನಾವು ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅನ್ನುವಂತಹ ಒಬ್ಬ ಹಿರಿಯ ಸಾಹಿತಿ, ರಾಜಕಾರಣಿ ಮತ್ತು ಸಮಾಜ ಕಾರ್ಯಕರ್ತೆ ಆಗಿರುವಂಥ ಅವರು ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ನಾವು ಅವರು ಸೇವೆ ಸಲ್ಲಿಸಿದಂಥ ಮಹಾದೇವಿ ಅಕ್ಕನ ಕುರಿತು ಅವರು ಮಾಡಿದಂತಹ ಸೇವೆಯನ್ನು ಗಮನಿಸಿ ಕೇವಲ ಇಲ್ಲಷ್ಟೇ ಅಲ್ಲ, ಅಂದರೆ ಉಡುತಡಿ ಶ್ರೀಶೈಲದಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಅಮೆರಿಕಾದ ಮೇರಿಲ್ಯಾಂಡ್ನಲ್ಲಿಯೂ ಕೂಡ ಅಕ್ಕನ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯವರೆಗೂ ಅಕ್ಕನ ತತ್ವವನ್ನು ಪ್ರಸಾರ ಮಾಡಿದ್ದಾರೆ. ಹೀಗಾಗಿ ಅವರನ್ನು ಗುರುತಿಸಿ ಡಾಕ್ಟರ್ BD ಜತ್ತಿ ವೈರಾಗ್ಯ ನಿಧಿ ಅಕ್ಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಈ ಸಮ್ಮೇಳನದಲ್ಲಿ 5 ವಿವಿಧ ಕಾಯಕದ ಶರಣೀಯರಿಗೆ ನಾವು ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಒಬ್ಬ ಗೃಹಿಣಿಯಾಗಿದ್ದುಕೊಂಡು
ಈ ಹೆಣ್ಣು ಮಕ್ಕಳನ್ನು ಸಂಘಟಿಸಿ ಶರಣರ ತತ್ವಗಳನ್ನು ವಾರ ವಾರವೂ ಕೂಡ ಬಿತ್ತರಿಸ್ತಾ ಇರುವಂಥ ಪುಷ್ಪವಾಲಿ ಅವರನ್ನು ನಾವು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಹೀಗಾಗಿ ಈ ಸಮ್ಮೇಳನದಲ್ಲಿ ಒಟ್ಟು ಸುಮಾರು 210ಕ್ಕೂ ಮೇಲ್ಪಟ್ಟು ಮಹಿಳೆಯರು, ವಿದ್ಯಾರ್ಥಿನಿಯರು ಪಾಲ್ಗೊಂಡು ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಈ ಸಮ್ಮೇಳನ ಯಶಸ್ವಿಗೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ನಾವು ವಿನಂತಿಸ್ಕೊಳ್ತೀವಿ.